ನೂರಾರು ವರ್ಷಗಳಿಂದ ಸಮುದ್ರದ ಒಳಗಡೆ ಜೀವಿಸುವ ಒಂದು ಜೀವಿಯ ಬಗ್ಗೆ ಹಲವು ರೀತಿಯಾಗಿ ಮಾತನಾಡಿಕೊಳ್ತಾನೆ ಇದ್ದಾರೆ. ಆ ಜೀವಿಯ ಹೆಸರೇ ಜಲಕನ್ಯಾ. ಈ ಜೀವಿ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಒಂದು ರಹಸ್ಯವಾಗಿಯೇ ಉಳಿದಿದೆ. ಹಾಗೆ ಕೆಮರಾದೊಂದಿಗೆ ರೆಕಾರ್ಡ್ ಮಾಡುವ ದಿನಗಳು ಬಂದ ನಂತರ ಈ ಜಲಕನ್ಯೆಯನ್ನು ಕೆಮರಾದಲ್ಲಿ ರೆಕಾರ್ಡ್ ಮಾಡಿದ್ದೇವೆ ಅಂತ ಹಲವಾರು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ ಇರ್ತಾರೆ. ಅಷ್ಟಕ್ಕೂ ಈ ಜಲಕನ್ಯಾ ಅನ್ನೋದು ನಿಜನಾ ಸುಳ್ಳ ಅಂತ ಈಗ ನಾವು ತೋರಿಸುವ ವಿಡಿಯೋ ಕ್ಲಿಪ್ಗಳನ್ನು ನೋಡಿ ನೀವೇ ಹೇಳಬೇಕು. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳೋ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ನ ಪಡಿಬಹುದು. ನಂಬರ್ 1, ಈಗ ಹೇಳಲಿರುವ ಈ ಕಥೆಯನ್ನು ಕೇಳಿದ ಮೇಲೆ ಸಮುದ್ರವನ್ನು ನೋಡುವ ನಿಮ್ಮ ದೃಷ್ಟಿನೇ ಬದಲಾಗಬಹುದು. ಯಾಕಂದ್ರೆ ಈ ಘಟನೆ 2022ರಲ್ಲಿ ಫಿಲಿಪೈನ್ಸ್ನ ಒಂದು ಪ್ರಸಿದ್ಧ ಬೀಚ್ ನಲ್ಲಿ ನಡೆಯುತ್ತೆ. ಅದೇನಂದ್ರೆ ಇಲ್ಲಿ ಕೆಲವು ಪ್ರವಾಸಿಗರು ದೋಣಿಯಲ್ಲಿ ಕುಳಿತು ವಿಡಿಯೋ ತೆಗೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಆಕಾರ ಅವರ ಕಣ್ಣಿಗೆ ಬೀಳುತ್ತೆ. ಅದೇನಂದ್ರೆ ನೀರಿನ ಕೆಳಗಡೆ ವೇಗವಾಗಿ ಚಲಿಸುತ್ತಾ ತೆಳ್ಳಗಿನ ಆಕಾರವಿರುವ ಒಂದು ನೆರಳು ವಕ್ರವಾಗಿ ತಿರುಗುತ್ತಾ ನೀರಿನಲ್ಲಿ ಈಜುತ್ತಾ ಹೋಗ್ತಿರುತ್ತೆ. ಮೊದಲು ಅದೊಂದು ದೊಡ್ಡ ಮೀನು ಇರಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ವಿಡಿಯೋವನ್ನು ಸ್ಲೋ ಮೋಷನ್ ಮಾಡಿ ನೋಡಿದಾಗ ಆ ನೆರಳು ಮನುಷ್ಯನ ದೇಹವನ್ನು ಹೋಲ್ತಿತ್ತು. ಹಾಗೆ ಅದಕ್ಕೆ ಮೀನಿನ ಬಾಲವು ಕೂಡ ಇತ್ತು. ಈ ಕ್ಲಿಪ್ ಕೆಲವೇ ದಿನಗಳಲ್ಲಿ ಆನ್ಲೈನ್ನಲ್ಲಿ ಬಂದು ವೈರಲ್ ಕೂಡ ಆಗಿತ್ತು. ಅನೇಕರು ಇದರ ಪ್ರತಿ ಫ್ರೇಮ್ ಅನ್ನು ಝೂಮ್ ಮಾಡಿ ವಿಶ್ಲೇಷಿಸಿ ಇದು ಖಂಡಿತವಾಗಿಯೂ ಜಲಕನ್ಯಾ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಬೀಚ್ ನ ಹತ್ತಿರ ನೀರಿನಲ್ಲಿ ಕೆಲವು ವಿಚಿತ್ರ ಜೀವಿಗಳನ್ನು ನಾವು ನೋಡಿದ್ದೇವೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಇವರಲ್ಲಿ ಯಾರು ನಿಜ ಯಾರು ಸುಳ್ಳು ಅನ್ನೋದು ಮಿಸ್ಟರಿಯಾಗಿನೇ ಉಳಿದಿದೆ. ನಂಬರ್ 2, ಸಮುದ್ರದ ಆಳದಲ್ಲಿ ಇನ್ನೂ ನಮಗೆ ತಿಳಿಯದ ಹಲವಾರು ರಹಸ್ಯಗಳು ಇದಾವೆ. ಈ ಘಟನೆ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ಇದು ಅಪರೂಪದ ಜೀವಿಗಳಿಗೆ ಹೆಸರಾದ ಒಂದು ಅದ್ಭುತ ಸ್ಥಳ. ಒಬ್ಬ ಡೈವರ್ ನೀರಿನಡಿ ಸುಂದರವಾದ ಪಗಡಗಳ ಗುಂಪುಗಳನ್ನು ನೋಡಲು ನೀರಿನೊಳಗೆ ಹೋಗಿರ್ತಾನೆ. ಆ ನೀರಿನ ಹರಿವಿಗೆ ಸಸ್ಯಗಳು ಚಲಿಸುತ್ತಾ ಇರ್ತವೆ. ಬಣ್ಣದ ಮೀನುಗಳು ಈಜುತ್ತಾ ಇರ್ತವೆ. ಅವನು ನಿಶಬ್ದವಾಗಿ ನೀರಿನ ಕೆಳಗಡೆ ಒಂದು ಕಲ್ಲಿನ ಹಿಂದೆ ನಿಂತು ವಿಡಿಯೋ ಮಾಡ್ತಾ ಇರ್ತಾನೆ. ಆದ್ರೆ ಅಕಸ್ಮಾತ್ ಆಗಿ ಅವನ ಕಣ್ಣುಗಳು ಒಂದು ಜೀವಿಯ ಮೇಲೆ ಬೀಳುತ್ತೆ. ಮೊದಲು ಅದು ದೊಡ್ಡ ಮೀನು ಅಂತ ಅವನು ಭಾವಿಸ್ತಾನೆ. ಆದ್ರೆ ಅದು ನಿಧಾನವಾಗಿ ಹತ್ತಿರಕ್ಕೆ ಬಂದು ಅವನ ಪಕ್ಕದಿಂದ ಕೆಲವು ಮೀಟರ್ ದೂರದಲ್ಲಿ ಹಾದು ಹೋದಾಗ ಅವನು ಶಾಕ್ ಆಗ್ತಾನೆ. ಯಾಕಂದ್ರೆ ಅವನ ಮುಂದೆ ಈಜುತ್ತಿರುವ ಆಕಾರ ತೆಳ್ಳಗೆ ಮನುಷ್ಯನಂತೆ ಇತ್ತು. ಮೇಲ್ಭಾಗ ಮಹಿಳೆಯ ರೂಪವನ್ನು ಹೋಲುತ್ತಿತ್ತು. ಹಾಗೆ ಹೊಟ್ಟೆಯ ಕೆಳಗಡೆ ಬಲವಾಗಿ ಚಲಿಸುತ್ತಿರುವ ಒಂದು ಮೀನಿನ ಬಾಲದಂತೆ ಇತ್ತು. ಇದನ್ನೆಲ್ಲ ರೆಕಾರ್ಡ್ ಮಾಡಿದ ಆ ವ್ಯಕ್ತಿ ಹೊರಗಡೆ ಬಂದ ನಂತರ ಅವನು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ. ತಕ್ಷಣ ಇದು ವೈರಲ್ ಕೂಡ ಆಗುತ್ತೆ. ಈ ವಿಡಿಯೋ ಕ್ಲಿಪ್ ನೋಡಿದ ಅನೇಕರು ಇದು ಖಂಡಿತವಾಗಿಯೂ ಜಲಕನ್ಯಾ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಕೆಲವರು ಮಾತ್ರ ಇದೆಲ್ಲ ನಾಟಕ, ಇದು ಸುಳ್ಳು ಸುದ್ದಿ ಅಂತ ಇದನ್ನು ತಿರಸ್ಕರಿಸ್ತಾರೆ. ನಂಬರ್ 3, ಸಮುದ್ರದಲ್ಲಿ ನೋಡುವ ಅದ್ಭುತ ದೃಶ್ಯಗಳಲ್ಲಿ ಡಾಲ್ಫಿನ್ಗಳು ದೊಡ್ಡ ಗುಂಪುಗಳಾಗಿ ಒಟ್ಟಾಗಿ ಈಜುವ ದೃಶ್ಯ ಕೂಡ ಒಂದು. ಇದು ನೋಡಲು ತುಂಬಾ ಅದ್ಭುತವಾಗಿ ಸಮುದ್ರ ಜೀವನ ಎಷ್ಟು ಸುಂದರವಾಗಿ ಇರುತ್ತೆ ಅಂತ ತೋರಿಸುತ್ತೆ. ಆದ್ರೆ ಒಂದ್ಸರಿ ಡಾಲ್ಫಿನ್ಗಳಿಂದ ತುಂಬಿದ ಒಂದು ವಿಡಿಯೋ ಕ್ಲಿಪ್ ನೋಡುವವರನ್ನು ಆಶ್ಚರ್ಯಪಡಿಸುವಂತೆ ಹಾಗೆ ಹಲವಾರು ಪ್ರಶ್ನೆಗಳು ಮೂಡುವಂತೆ ಮಾಡಿತ್ತು. ಈ ವಿಡಿಯೋ ಕ್ಲಿಪ್ ನೀರಿನ ಕೆಳಗಡೆ ಸಂಶೋಧನೆ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕೆಮರಾಗೆ ಸಿಕ್ಕಿತ್ತು. ಅವನು ಡಾಲ್ಫಿನ್ಗಳು ಗುಂಪಾಗಿ ಈಜುವ ದೃಶ್ಯಗಳನ್ನು ವಿಡಿಯೋ ರೆಕಾರ್ಡ್ ಮಾಡಲು ಪ್ರಯತ್ನಿಸುತ್ತಿದ್ದ. ಆದ್ರೆ ಸ್ವಲ್ಪ ದೂರದಲ್ಲಿ ಏನೋ ಒಂದು ಈಜುತ್ತಾ ಅವನ ಹತ್ರ ಬಂದು ತುಂಬಾ ವೇಗವಾಗಿ ಬಂದು ಅಷ್ಟೇ ವೇಗವಾಗಿ ಮಾಯವಾಗುತ್ತೆ. ಈ ಚಿಕ್ಕ ದೃಶ್ಯ ಅಲ್ಲಿ ವಿಡಿಯೋ ತೆಗೆಯುತ್ತಿದ್ದ ಆ ವ್ಯಕ್ತಿ ಕೆಮರಾಗೆ ಸಿಕ್ಕಿತ್ತು. ಈ ವಿಡಿಯೋದಲ್ಲಿ ಕಾಣಿಸಿದ್ದು ಮನುಷ್ಯನ ಆಕಾರವನ್ನು ಹೋಲುವ ಒಂದು ಜೀವಿ. ಅದಕ್ಕೆ 2 ಕೈಗಳು ಇದ್ದವು. ಅವು ಈಜಲು ಪ್ರಯತ್ನಿಸುತ್ತಿದ್ದವು ಮತ್ತು ಕೆಳಗಿನ ದೇಹದ ಕೊನೆಯಲ್ಲಿ ಆಸಕ್ತಿಕರವಾಗಿ ಚಲಿಸುತ್ತಿರುವ ಒಂದು ದೊಡ್ಡ ಮೀನಿನ ಬಾಲ ಇತ್ತು. ಇದನ್ನು ನೋಡಿ ಕೆಲವರು ಅದನ್ನು ಜಲಕನ್ಯಾ ಅಂತ ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಮಾತ್ರ ಅದು ಜಲಕನ್ಯಾ ಅಲ್ಲ, ಎಡಿಟಿಂಗ್ ವಿಡಿಯೋ ಅಂತ ಹೇಳ್ತಾರೆ. ಇದರ ಬಗ್ಗೆ ನೀವೇನಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಂಬರ್ 4, ಈ ಘಟನೆ ಸಮುದ್ರದಲ್ಲಿ ಕಂಡು ಬಂದ ಅತ್ಯಂತ ವಿಚಿತ್ರ ಜೀವಿಗಳ ಕಥೆಗಳಲ್ಲಿ ಒಂದು. ಯಾಕಂದ್ರೆ ಕಾಣಿಸಿದ್ದು ತುಂಬಾ ಭಯಾನಕವಾಗಿ ಅನುಮಾನಾಸ್ಪದವಾಗಿ ಇತ್ತು. ಈ ಘಟನೆ ಇಂಗ್ಲೆಂಡ್ನ ಕೋಸ್ಟ್ ಗಾರ್ಡ್ಗಳು ಸಾಮಾನ್ಯವಾಗಿ ನೀರಿನ ಸರ್ವೆ ಮಾಡುತ್ತಿರುವಾಗ ಕಂಡುಬಂದ ದೃಶ್ಯವಾಗಿದೆ. ಅಲ್ಲಿ ಅಲೆಗಳಿಲ್ಲ, ಗಾಳಿ ತಂಪಾಗಿತ್ತು. ದೋಣಿ ಸಮುದ್ರದ ಮಧ್ಯದಲ್ಲಿ ನಿಶಬ್ದವಾಗಿ ನಿಂತಿತ್ತು. ಇಂತಹ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಎಂದು ನೋಡದ ದೃಶ್ಯವನ್ನು ನೋಡುತ್ತೇವೆ ಅಂತ ಅಲ್ಲಿ ಯಾರು ಕೂಡ ಊಹಿಸಿರಲಿಲ್ಲ. ಆ ತಂಡದಲ್ಲಿ ಒಬ್ಬ ವ್ಯಕ್ತಿ ದೋಣಿಯ ಅಂಚಿನಲ್ಲಿ ನಿಂತು ಕತ್ತಲೆಯ ಕಡೆ ನೋಡುತ್ತಿದ್ದ. ಅಷ್ಟರಲ್ಲೇ ಏನೋ ನೀರಿನ ಮೇಲೆ ತೇಲುತ್ತಿರುವಂತೆ ಕಂಡಿತು. ಅದು ವಿಚಿತ್ರವಾಗಿ ಮನುಷ್ಯನ ಮುಖವನ್ನು ಹೊಂದಿತ್ತು. ಅದಕ್ಕೆ ದೊಡ್ಡ ಕಣ್ಣುಗಳು ಇದ್ದವು.
ಅವು ಅವನ ಕಡೆಗೆ ನೋಡುತ್ತಿದ್ದವು. ಮೂಗು, ಬಾಯಿ ಎಲ್ಲ ಲಕ್ಷಣಗಳು ಮನುಷ್ಯನ ಮುಖದಂತೆ ಇದ್ದವು, ಆದರೆ ಅದು ವಿಚಿತ್ರವಾದ ಆಕಾರವನ್ನು ಹೊಂದಿತ್ತು. ನಂತರ ನಿಶಬ್ದವಾಗಿ ಅದು ನೀರಿನ ಒಳಗಡೆ ಮುಳುಗಿ ಹೋಯಿತು. ಈ ವಿಡಿಯೋ ಕ್ಲಿಪ್ ಅಷ್ಟೊಂದು ಸ್ಪಷ್ಟವಾಗಿ ಇಲ್ಲದೆ ಇದ್ರೂ ಕೂಡ ಅದು ಅನೇಕರನ್ನು ಭಯಪಡಿಸಿತ್ತು. ಇದನ್ನು ಕೂಡ ಕೆಲವರು ಜಲಕನ್ಯಾ ವಿಡಿಯೋ ಅಂತ ಹೇಳಿದ್ರೆ ಮತ್ತೆ ಕೆಲವರು ಅಲ್ಲ ಅಂತ ವಾದ ಮಾಡ್ತಾರೆ. ನಂಬರ್ 5, ಪ್ರಪಂಚವೆಲ್ಲ ಇಂಟರ್ನೆಟ್ ಇರುವ ಈ ದಿನಗಳಲ್ಲಿ ಮನುಷ್ಯರು ನಂಬಲಾಗದ ಹಲವಾರು ವಿಡಿಯೋ ಕ್ಲಿಪ್ಗಳು ಕೂಡ ಬಹಳಷ್ಟಿವೆ. ಮೊದಲ ಫ್ರೇಮ್ನಿಂದಲೇ ನೋಡುವವರನ್ನು ಭಯಪಡಿಸುವ ವಿಡಿಯೋ ಕ್ಲಿಪ್ಗಳಲ್ಲಿ ಇದು ಕೂಡ ಒಂದು. ಇದು ಸ್ಪೇನ್ನ ಸಮುದ್ರ ತೀರದಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ. ಅಲ್ಲಿ ಕಾಣಿಸಿದ್ದು ಮೀನಲ್ಲ, ಅದು ಸೀಲಲ್ಲ, ಹಾಗಂತ ಮನುಷ್ಯ ಕೂಡ ಅಲ್ಲ. ಯಾಕಂದ್ರೆ ಅದು ತೆಳ್ಳಗಿನ ಉದ್ದವಾದ ಮನುಷ್ಯನ ದೇಹವನ್ನು ಹೊಂದಿತ್ತು. ಸ್ಪಷ್ಟವಾಗಿ ಮೀನಿನ ರೆಕ್ಕೆಗಳಂತೆ ಕಾಣುವ ಬಾಲ ಇತ್ತು ಮತ್ತು ಮುಖ್ಯವಾಗಿ ಅದರ ಚರ್ಮದ ಬಣ್ಣ ನಮಗೆ ತಿಳಿದ ಜೀವಿಗಳಂತೆ ಇರಲಿಲ್ಲ. ಅದು ನೀಲಿ ಬಣ್ಣದಲ್ಲಿತ್ತು. ಆದರೆ ಸೂರ್ಯನ ಬೆಳಕು ಬಿದ್ದ ಕೂಡಲೇ ಅದು ಹೊಳೆಯುತ್ತಿತ್ತು. ಹಾಗೆ ಅದರ ಬೆನ್ನಿನ ಮೇಲೆ ಮೀನಿನ ರೆಕ್ಕೆಗಳಂತಿರುವ ಕಣಜದ ಚೀಲಗಳಿದ್ದವು. ಅದು ನಿಶಬ್ದವಾಗಿ ಒಂದು ಬಂಡೆಯ ಮೇಲೆ ಮಲಗಿ ಬಿಸಿ ಪಡೆದುಕೊಳ್ಳುತ್ತಿತ್ತು. ಅಕಸ್ಮಾತ್ ಆಗಿ ಅದನ್ನು ಯಾರು ನೋಡ್ತಿದ್ದಾರೆ ಅಂತ ತಿಳಿದ ಕೂಡಲೇ ಅದು ತಕ್ಷಣ ನೀರಿನೊಳಗೆ ಜಿಗಿದು ಮಾಯವಾಯಿತು. ಈ ವಿಡಿಯೋ ಕ್ಲಿಪ್ ಕೂಡ ಅಸ್ಪಷ್ಟವಾಗಿರೋದ್ರಿಂದ, ಕ್ಯಾಮರಾ ಸರಿಯಾಗಿ ಇರದೇ ಇರೋದ್ರಿಂದ ಆ ಜೀವಿಯ ಆಕಾರ ಪ್ರಪಂಚವ್ಯಾಪ್ತಿಯಾಗಿ ಜನರಲ್ಲಿ ಅನೇಕ ಪ್ರಶ್ನೆಗಳನ್ನು ಮೂಡಿಸಿತು. ಇದನ್ನು ಕೂಡ ಹಲವರು ಜಲಕನ್ಯಾ ಅಂತ ಹೇಳಿದ್ರೆ ಅಲ್ಲ, ಇದು ಕೇವಲ ಎಡಿಟಿಂಗ್ ವಿಡಿಯೋ ಅಂತ ಮತ್ತೆ ಕೆಲವರು ಹೇಳ್ತಾರೆ. ನಂಬರ್ 6, ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ ಮಹಿಳೆ ಟೆನ್ನಿಸ್ ರಾಜ್ಯದ ನ್ಯಾಶ್ವಿಲ್ ನದಿಯ ದಡದಲ್ಲಿ ಒಂಟಿಯಾಗಿ ಕಾರಿನಲ್ಲಿ ಇರ್ತಾಳೆ. ಅವತ್ತು ಹವಾಮಾನ ಚೆನ್ನಾಗಿತ್ತು, ಗಾಳಿ ತಂಪಾಗಿತ್ತು. ಅವಳು ಕಾರನ್ನು ನದಿ ದಡದಲ್ಲಿ ಪಾರ್ಕ್ ಮಾಡಿ ನೀರು ಹರಿಯುವುದನ್ನು ನೋಡ್ತಾ ಕುಂತಿರ್ತಾಳೆ. ಆದರೆ ಅವತ್ತು ಪ್ರಕೃತಿ ಅವಳನ್ನು ಭಯಪಡಿಸಬೇಕು ಅಂತ ನಿರ್ಧರಿಸಿದಂಗೆ ಕಾಣ್ತಿತ್ತು. ಯಾಕಂದರೆ ಅಕಸ್ಮಾತ್ತಾಗಿ ನೀರಿನ ಅಲೆಗಳು ಸಾಮಾನ್ಯಕ್ಕಿಂತ ಬಲವಾಗಿ ಚಲಿಸೋದನ್ನು ಅವಳು ಗಮನಿಸಿದಳು. ಅವಳು ತಕ್ಷಣ ತನ್ನ ಫೋನ್ ಹೊರಗಡೆ ತೆಗೆದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀರಿನ ಮೇಲ್ಮೈಯಲ್ಲಿ ಸ್ವಲ್ಪ ಅಲೆಗಳು ಮಾತ್ರ ಇರ್ತವೆ, ಆದರೆ ಸ್ವಲ್ಪ ಹೊತ್ತು ನೋಡಿದರೆ ಏನೋ ನೀರಿನಿಂದ ಮೇಲೆ ಬರುತ್ತಿರುವಂತೆ ಕಾಣ್ತಿತ್ತು. ಹೀಗೆ ಕಾಣಿಸಿದ್ದು ಸಾಮಾನ್ಯ ಮೀನಿನಂತೆ ಇರಲಿಲ್ಲ. ಅದು ಮನುಷ್ಯನ ದೇಹದಂತೆ ಉದ್ದವಾದ ಆಕಾರವನ್ನು ಹೊಂದಿತ್ತು ಮತ್ತು ಜಲಕನ್ಯೆ ಈಜುತ್ತಿರುವಂತೆ ಸ್ಪಷ್ಟವಾಗಿ ಬಾಲ ಚಲಿಸುತ್ತಿತ್ತು. ಈ ಕ್ಲಿಪ್ ಅವಳನ್ನು ಎಷ್ಟೊಂದು ಆಶ್ಚರ್ಯಪಡಿಸಿತ್ತು ಅಂದರೆ ಅವಳ ಕಣ್ಣುಗಳನ್ನು ಅವಳೇ ನಂಬೋಕೆ ಆಗ್ತಿರ್ಲಿಲ್ಲ. ನಂಬರ್ 7, ಈ ಘಟನೆ ಜುವಾಯ್ಕಾದಲ್ಲಿ ನಡೆದಿತ್ತು. ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರುವಾಗ ನೀರಿನ ಬಂಡೆಯ ಹಿಂದೆ ಏನೋ ನೋಡ್ತಾನೆ. ಅದು ಒಬ್ಬ ಮಹಿಳೆ ನೀರಿನಲ್ಲಿ ಈಜುತ್ತಿರುವಂತೆ ಇತ್ತು. ಮೊದಲು ಅವನು ಆಶ್ಚರ್ಯಪಟ್ಟು ಕ್ಯಾಮರಾವನ್ನು ತೆಗೆದು ಅದನ್ನು ಜೂಮ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಒಂದೇ ಕ್ಷಣದಲ್ಲಿ ಆ ಆಕಾರ ಅವನನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತೆ. ಅದು ನೋಡೋಕೆ ಸಾಮಾನ್ಯ ವ್ಯಕ್ತಿಯಂತೆ ಇರಲಿಲ್ಲ. ಅದಕ್ಕೆ ಮನುಷ್ಯನ ತಲೆ, ದೇಹ ಇತ್ತು ಮತ್ತು ಮೀನಿನಂತಹ ಕೆಳಭಾಗ ಇತ್ತು. ಇದರಿಂದ ಆ ವ್ಯಕ್ತಿ ಭಯಪಟ್ಟು ಅಲ್ಲಿಂದ ತಕ್ಷಣ ಓಡಿ ಹೋಗ್ತಾನೆ. ಆನಂತರ ಈ ವಿಡಿಯೋ ಕ್ಲಿಪ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ನಂಬರ್ 8, ಪ್ರಯಾಣದ ಸಮಯದಲ್ಲಿ ಅನೇಕರು ತಮ್ಮ ನೆನಪಿಗಳಿಗಾಗಿ ಫೋಟೋಗಳನ್ನು, ವಿಡಿಯೋಗಳನ್ನು ತೆಗೆದುಕೊಳ್ಳೋದು ಕಾಮನ್. ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಡ್ರೋನ್ಗಳಿಂದ ಫೋಟೋ ತೆಗೆಯೋದು, ವಿಡಿಯೋಗಳನ್ನು ಮಾಡೋದು ತುಂಬ ಪ್ರಸಿದ್ಧವಾಗಿದೆ. ಇದೇ ರೀತಿ ಒಬ್ಬ ವ್ಯಕ್ತಿ ಒಂದು ಬೀಚ್ನಲ್ಲಿ ವಿಶ್ರಾಂತಿ ಪಡೆಯುತ್ತಾ ತನ್ನ ಡ್ರೋನ್ ಅನ್ನು ಆಕಾಶಕ್ಕೆ ಹಾರಿಸ್ತಾನೆ. ಆ ದಿನ ನೋಡೋಕೆ ಸಾಧಾರಣವಾಗಿ ಕಾಣ್ತಿತ್ತು. ಅಲೆಗಳು ಜಾಸ್ತಿ ಸೌಂಡ್ ಮಾಡದೆ ಶಾಂತವಾಗಿದ್ದವು. ಆದರೆ ಡ್ರೋನ್ ಇನ್ನೊಂದಿಷ್ಟು ಮುಂದೆ ಹೋಗ್ತಿದ್ದಂತೆ ಡ್ರೋನ್ ಕ್ಯಾಮರಾದಲ್ಲಿ ಏನೋ ಚಲಿಸುತ್ತಿರುವಂತೆ ಭಾಸವಾಯಿತು. ಅದನ್ನು ನೋಡಿದ ಅನೇಕರು ಅದು ಡಾಲ್ಫಿನ್ ಅಥವಾ ಏನೋ ಒಂದು ಮೀನು ಇರ್ಬೋದು ಅಂತ ಅನ್ಕೋತಾರೆ. ಆ ನಂತರ ಆ ವ್ಯಕ್ತಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟ ಕೂಡಲೇ ಅದಕ್ಕೆ ಹಲವಾರು ಕಮೆಂಟ್ಗಳು ಬರ್ತವೆ. ಆ ಕಮೆಂಟ್ಗಳನ್ನು ನೋಡಿದ ಆ ವ್ಯಕ್ತಿ ನಿಜವಾಗ್ಲೂ ಶಾಕ್ ಆಗ್ತಾನೆ. ಯಾಕಂದ್ರೆ ಅಲ್ಲಿ ಕೆಲವರು ಜಲಕನ್ಯೆ ಅಂತ ಹೇಳಿದ್ರೆ, ಕೆಲವರು ಅದು ಸಾಧಾರಣ ಮೀನು ಅಂತ ಹೇಳ್ತಿರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ಮೇಲೆ ಜಲಕನ್ಯಾ ಅನ್ನೋರು ನಿಜವಾಗ್ಲೂ ಇದಾರಾ ಇಲ್ವಾ ಅಂತ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.